ನಿನಗೆ ಈಗ ಅಡ್ಗೆ ಮಾಡಿ 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 ಬೋರ್ ಆಗಿದ್ದಿಲ್ಲ? ಯಾರ್ ಮಾಡ್ಬೇಕು ಈ ದಿನ ಅದೇ ಬೆಳಗ್ಗೆ ಅಡ್ಗೆ ಇಲ್ಲೇ ಇಲ್ಲ. ಇಲ್ವೇ ಇಲ್ಲ. ಮನ ರೆಸಿಪಿ ಮಗನ ಕೈ ರುಚಿ. ಇದಕ್ಕೆ ಮತ್ತೇನು ಮಸಾಲೆ ಹಾಕದೇ ಇರೋದ್ರಿಂದ ಇದೇ ಕರ್ಗಿನ ಇದೇ ಗ್ರೇವಿ ಆಗೋದು. ಬಟ್ ನಾವು ಚಿಕ್ಕ ವಯಸ್ಸಿಂದ ವೆರೈಟಿ ಅಡ್ಗೆಗಳು ಏನ್ ಕೇಳ್ತೀವಿ ಅದು. ನಾನ್ ಡೈಲಿ ಊಟ ಮಾಡ್ತೀನಿ. ಅವ್ರ ಹತ್ರ ಒಂದ್ಸರಿ ನಾನ್ ನಿಮ್ಗೆ ಅಡ್ಗೆ ಮಾಡಿ ತೋರಿಸ್ತೀನಿ. ಗೀರೆ ಚಿಕನ್ ಗ್ರೇವಿ ಮಾಡ್ತೀನಿ ಅಂದಾಗ್ಲೇನೆ ಬಾಯಲ್ಲಿ ಒಂಥರ ಪಟ್ ಆಗ್ಬಿಡತ್ತೆ. ತುಂಬಾ ಬೇಗ ಆಗೋಗುತ್ತೆ. 20 ನಿಮಿಷ 2 ಆಗೋಗುತ್ತೆ. ನೀವು ಈ ಕಡೆ ಅದನ್ನ ಮಾಡ್ತಾ ಈ ಕಡೆ ಇದನ್ನ ಮಾಡ್ತಾವೆ. 20 ನಿಮಿಷದಲ್ಲಿ ಆಗೋಗುವಂತ ಕೆಲಸ. ಹೆಂಗಿದೆ ಅಂತ ಏನ್ ಹೇಳೋದು, ಇದು ಯಾವಾಗ್ಲೂ ನಾನು ತಿಂತ ಇರ್ತೀನಿ. ಇದು ನಂಗೆ ಎನಿ ಟೈಮ್ ಫೇವ್ರೇಟ್. ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ, ರಾಘೋಸ್ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇವತ್ತು ಕೂಡ ನಮ್ಮ ರಾಘೋಸ್ ಕಿಚನ್ ಅಲ್ಲಿ ವಿಶಿಷ್ಟವಾದ ಒಂದು ಸೂಪರ್ ಡೂಪರ್ ಅಡ್ಗೆ ಯಾರು ಮಾಡ್ತಾರೆ. ಎಸ್, ಇವರು ಈ ಹಿಂದೆ ಒಂದ್ಸಲಿ ಬಂದಿದ್ರು. ನಾನಂತೂ ಇವ್ರ ಅಡಿಗೆ ಯಾವಾಗ್ಲೂ ತಿಂತಾನೆ ಇರ್ತೀನಿ. ಇನ್ಯಾರು ಅಲ್ಲ, ನಮ್ಮಮ್ಮ ಇವತ್ತು ಕೂಡ ಬಂದು ಸ್ಪೆಷಲ್ ಆಗಿ ಒಂದು ಅಡಿಗೆ ಮಾಡೋದನ್ನ ಹೇಳ್ಕೊಡ್ತಾರಂತೆ. ಮಮ್ಮಿ ಬಾ. ಏನ್ ಮಾಡಿದೇವಿ? ತಾಳಿಪಟ್ಟು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ತುಂಬಾ ಸಿಂಪಲ್ ಆಗಿ ಅಡಿಗೆ ಮಾಡ್ತಾರೆ ಅಮ್ಮ. ಬೇಗ ಪಟಾಪಟ ಅಂತ ಅಡಿಗೆ ಮಾಡ್ತಾರೆ. ಸೊ ಇವತ್ತು ಅಷ್ಟು ನಾವು ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ. ದಿಢೀರ್ ಅಂತ ಏನ್ ಮಾಡ್ತೀವಿ ಇವತ್ತು ಗೀ ರೈಸು ಮತ್ತೆ ಚಿಕನ್ ಗ್ರೇವಿ ಮಾಡ್ತೀನಿ. ಪಟಾಪಟ್ ಅಂತ ಗೀ ರೈಸ್ ಚಿಕನ್ ಗ್ರೇವಿ. ಮಮ್ಮಿ ಈಗ ಫಸ್ಟ್ ಗೀ ರೈಸ್ ಮಾಡ್ತೀವಲ್ವಾ, ಅದಕ್ಕೆ ಇವಾಗ ಏನೇನ್ ಐಟಮ್ಸ್ ಬೇಕು? ಇದಕ್ಕೆ ಈರುಳ್ಳಿ, ಒಂದು ಈರುಳ್ಳಿಗಡ್ಡೆ, ದೊಡ್ಡ ಈರುಳ್ಳಿ, ಇದು ಪಲಾವ್ ಎಲೆ ಅಂತ ಗೀ ರೈಸಿಗೆ ಹಾಕೋದು. ಊರಿಂದ ತಗೊಂಡ್ ಬಂದಿದ್ದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿರೋದು. ಆಮೇಲೆ ಬಂದು ಇದು ಚಕ್ಕೆ 2 ತುಂಡು, ಇಷ್ಟು 1 ಇಂಚಿಂದ 2 ತುಂಡು, ಒಂದು 4-5 ಲವಂಗ, 2 ಏಲಕ್ಕಿ, ತುಪ್ಪ, ಉಪ್ಪು, ಎಣ್ಣೆ, ಅಕ್ಕಿ. ಇಷ್ಟೊಳು ಪಟಾಪಟ್ ಅಂತ ಆಗ್ಬಿಡತ್ತೆ. ಸ್ಟಾರ್ಟ್ ಮಾಡೋಣ ಈಗ. ಫಸ್ಟ್ ಕುಕ್ಕರ್ ಅಲ್ವಾ? ಸಾಕಷ್ಟು ಕುಕ್ಕರ್. ಈಗ ಈ ಸಲ ಏನ್ ಮಾಡೋದು ಅಂದ್ರೆ ನಾನ್ ಹೇಳ್ಕೊಡ್ತೀನಿ, ನೀನೇ ಮಾಡ್ಬಿಡು. ನೀನ್ ಹೇಳ್ಕೊಡ್ತೀಯಾ? ನೀನೇ ಮಾಡು. ಆ ಸಲ ಅಮ್ಮನ್ ಕೈ ರುಚಿ ಅಂತ ನಾನು ನನ್ನ ಕೈಯಲ್ಲೇ ಮಾಡಿದ್ದೆ. ಇವತ್ತು ನಿನ್ ಕೈ ರುಚಿಯಲ್ಲಿ ಮಾಡ್ಬಿಡು. ನೀನ್ ಹೇಳ್ಕೊಡೋದು, ನಾನ್ ಹೇಳ್ಕೊಡೋದು. ಎಷ್ಟು ಏನ್ ಹಾಕೋದು ಅಂತ. ಹೌದು, ಇದೇ ಇರ್ಬೇಕ್ರಿ ಟೀಚಿಂಗು. ಮಮ್ಮಿ ಹಚ್ಚಿದೀನಿ ಇವಾಗ. ಈಗ ಇಡು. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ನೀರ್ ಡ್ರೈ ಆಯ್ತಾ ನೋಡು. ನೀರು ಡ್ರೈ ಆಗ್ಬೇಕಾ? ಇಲ್ಲಾದ್ರೆ ಎಣ್ಣೆ ಪಟಾಪಟ ಅಂತ ಮುಖಕ್ಕೆ ಸಿಡಿದು ಬಿಡತ್ತೆ. ಮಮ್ಮಿ ಇವಾಗ ಪಾತ್ರೆ ಕಾದಿದೆ. ಎಣ್ಣೆ ಹಾಕು. ಎಣ್ಣೆ ಎಷ್ಟು ಹಾಕ್ಬೇಕು? 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕು. ನೋಡು ಮಮ್ಮಿ. ಸಾಕು. ಎಣ್ಣೆ ಒಂದು 4-5 ಸ್ಪೂನ್ ಆಗುವಷ್ಟು ಎಣ್ಣೆ. ಆಮೇಲೆ ಚಕ್ಕೆ, ಲವಂಗ ಮತ್ತೆ ಏಲಕ್ಕಿ. ಏಲಕ್ಕಿ ಏನಾದ್ರು ಜಜ್ಬೇಕಾ? ಏನು ಬೇಡ, ಹಂಗೆ ಹಿಡಿದೆ ಹಾಕೋದು. ಎಣ್ಣೆ ಬಿಸಿ ಆಗ್ತಿದೆ ಹಂಗೇನೆ. ಚಕ್ಕೆ, ಲವಂಗ, ಏಲಕ್ಕಿ. ಮತ್ತೆ ಕವಿತಾ ಅವರೇ, ನಿಮಗೆ ಕುಕಿಂಗ್ ಇನ್ಸ್ಪಿರೇಷನ್ ಯಾರು? ನನಗೆ ಇನ್ಸ್ಪಿರೇಷನ್ ಅಂತ ಏನಿಲ್ಲ. ನಂಗೆ ಫುಡ್ ಅಂದ್ರೆ ತುಂಬಾ ಇಷ್ಟ. ಕುಕ್ ಮಾಡೋದು ಬಹಳ ಇಷ್ಟ. ಸೊ ನೋಡಿ 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 ತಿಳ್ಕೊಳ್ಳೋದು. ಈಗ ಒಂದ್ ಟ್ರೈ ಮಾಡೋದು, ಅದ್ ಚೆನ್ನಾಗ್ ಅನ್ಸಿದ್ರೆ ಅದನ್ನ ಮುಂದುವರ್ಸೋದು. ಅಮ್ಮ ಅಜ್ಜಿ ಹೆಂಗ್ ಮಾಡ್ತಾ ಇದ್ರು? ಅಮ್ಮ ಮಾಡ್ತಿದ್ರು, ಓಕೆ, ಚೆನ್ನಾಗ್ ಮಾಡ್ತಿದ್ರು. ಬಟ್ ನಾನು ತುಂಬಾ ಸಣ್ಣ ವಯಸ್ಸಲ್ಲಿ ಮದ್ವೆ ಆಗಿದ್ರಿಂದ ಅಮ್ಮನ್ ಕುಕಿಂಗ್ ಏನ್ ನಂಗೇನು ಅಷ್ಟು ಇನ್ಸ್ಪಿರೇಷನ್ ಅಂದ್ರೆ ಕುಕಿಂಗ್ ಒಳಗೆ ನಾನು ಹೋಗಿರ್ಲಿಲ್ಲ, ಕಲ್ತಿಲ್ಲ. ನಾನು ಕುಕಿಂಗ್ ಅಲ್ಲಿ ಮನೇಲಿ ಇರ್ಬೇಕಾದ್ರೆ ಕುಕಿಂಗ್ ಒಳಗೇನು ಹೋಗಿರ್ಲಿಲ್ಲ. ಮದ್ವೆ ಆಗಿದ ನಂತರನೇ ಕುಕಿಂಗ್ ಕಲ್ತಿದ್ದು. ನಿಮ್ಮ ಅತ್ತೆ ಏನಾದ್ರು ನಿಮ್ಗೆ ಅಡಿಗೆ ಹೇಳ್ಕೊಟ್ಟಿದಾರ? ಇಲ್ಲ, ಅತ್ತೆ ಮನೇಲೂ ನಾವ್ ಇರ್ಲಿಲ್ಲ. ಮದ್ವೆ ಆದ ತಕ್ಷಣನೇ ಅಜ್ಜಿ ಮನೇಲಿ ಇರ್ಲಿಲ್ಲ. ಬಟ್ ಅಜ್ಜಿ ನಿಂಗೆ ಅಡಿಗೆ ರೊಟ್ಟಿ ಮಾಡೋದನ್ನ ಹೇಳ್ಕೊಟ್ಟಿದ್ರು. ಹೌದಾ? ಅದ ಅಜ್ಜಿನೇ ಹೇಳ್ಕೊಟ್ಟಿರೋದ? ಬಟ್ ಸೂಪರ್ ಆಗಿ ರೊಟ್ಟಿ ಮಾಡ್ತಾರೆ ಅಮ್ಮ. ಇವಾಗ ಮಮ್ಮಿ ಇದು ಎಣ್ಣೆ ಕಾದಿದೆ, ಹಾಕ್ಲಾ ಮಮ್ಮಿ? ಎಸ್, ಚಕ್ಕೆ, ಲವಂಗ, ಏಲಕ್ಕಿ ಹಾಕಾಗಿದೆ. ಈಗ ಇದು ಆನಿಯನ್ ಮತ್ತೆ ಇದು ಪಲಾವಿನ ಎಲೆ ಅಷ್ಟು ದೂರ ಅಷ್ಟು ಹಾಕು. ಫ್ರೈ ಆಗ್ಲಿ. ಚೂರೇ ಸಣ್ಣಕ್ಕೆ ಮಾಡ್ಕೊ, ಸುಟ್ಟು ಹೋಗ್ಬೋದು. ಇದ್ರ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕು. ಅದು ಸ್ವಲ್ಪ ಬ್ಲಾಕ್ ಆಗ್ಲಿ. ಇದು ಈರುಳ್ಳಿ ಸ್ವಲ್ಪ ಕಪ್ಪಾಗ್ಲಿ. ಸ್ವಲ್ಪ ಬೇಕಾ?
ಇಷ್ಟು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಆಗೋಗ್ಬಿಡತ್ತಾ? ನಾವು ಗ್ರೇವಿಗೆ ಎಷ್ಟೊತ್ತಾಗತ್ತೆ? ಗ್ರೇವಿ ಒಂದು 20 ನಿಮಿಷ, 20 ನಿಮಿಷ ಆಗೋಗ್ಬಿಡುತ್ತೆ. 20 ನಿಮಿಷದಲ್ಲಿ ಆಗೋಗುತ್ತೆ. ಗ್ರೇವಿನು ಈ ಕಡೆ ಇದನ್ನ ಮಾಡಿ ಇಟ್ಬಿಟ್ಟು ವಿಜಿಲ್ ಹಾಕಕ್ ಇಟ್ಬಿಟ್ರೆ ಈ ಈ ಕಡೆ ಕಡೆ ಚಿಕನ್ ಮಾಡ್ಕೊಂಡ್ಬಿಡೋದು. ಆಗ್ಬಿಡತ್ತೆ, ಅದು ವಿಸಿಲ್ ಆರೋದ್ರೊಳಗೆ ಚಿಕನ್ ಆಗುತ್ತೆ. ಓಕೆ, ಇವಾಗ ನೋಡು ಸ್ವಲ್ಪ ಬ್ರೌನಿಶ್ ಆಗಿದೆ. ಈಗ 1 ಸ್ಪೂನ್ ಇದಾಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕು. 1 ಸ್ಪೂನ್ ಹಾಕ್ಲಾ? ಅಷ್ಟು ಬಿಡು, ಸ್ವಲ್ಪ ಕಡಿಮೆ ಹಾಕು, ಜಾಸ್ತಿ ಏನು ಬೇಡ. ಹಾಕ್ಲಾ? ಸಾಕು, ಸಾಕು, ಅಷ್ಟೇ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಅಕ್ಕಿ ತೊಳ್ಕೊಂಡ್ಬಿಟ್ಟು ಹಾಕದಾ ಇದಕ್ಕೆ? ಅದಕ್ಕೆ ಮಮ್ಮಿ ಇವಾಗ ಇದು ಆನಿಯನ್ ಎಲ್ಲ ಫ್ರೈ ಆಗಿದೆ, ಅಕ್ಕಿ ಹಾಕ್ಬಿಡ್ಲಾ? ನೀರು ಚೆನ್ನಾಗಿ ತೆಗಿಬೇಕೇನೋ. ನೀರಿನ ಹದ ಮಾತ್ರ ನೀನೇ ಹಾಕ್ಬೇಕು. ನಾನು ಹಾಕ್ಕೊಡ್ತೀನಿ. ನೀನ್ ಅಳತೆ ಮಾಡಿ ಹಾಕ್ತೀಯ ನೀರು? ಈಗ 2 ನೀರು ಹಾಕ್ಬಿಟ್ರೆ ಆಯ್ತು ಇದಕ್ಕೆ. ಇಷ್ಟಿತ್ತು ಅಕ್ಕಿ, ಇಷ್ಟಿತ್ತು ಅಕ್ಕಿ. ಅಷ್ಟೇ. ಈಗ ಉಪ್ಪು ಎಷ್ಟು ಹಾಕ್ಲಿ? ಉಪ್ಪು ಹಾಕು 1 ಸ್ಪೂನ್, ಅಷ್ಟು ದೊಡ್ಡ ಸ್ಪೂನು ಅರ್ಧ ಹಾಕು, ಸಾಕು. ಸಾಕಾ? ಸಾಕು. ಈಗ ಇದನ್ನ ತುಪ್ಪ 1-2 ಸ್ಪೂನ್ ಈಗಲೇ ಹಾಕ್ಬಿಡ್ಬೇಕಾ? ಸಾಕಾ? ಎಸ್, ಆಯ್ತಾ? ಇವಾಗ ಈಗ ಚೆನ್ನಾಗಿ ಕಲಿಸ್ಬಿಟ್ಟು ಕುಕ್ಕರ್ ವಿಸಿಲ್ ಬಾಯಿ ಹಾಕ್ಬಿಟ್ಟು ವಿಸಿಲ್ ಹಾಕ್ಬಿಟ್ರೆ ಮುಚ್ಕೊಳ್ಬೇಕು ಚೆನ್ನಾಗಿ. ಅಷ್ಟೇನಾ? ಅಷ್ಟೇ, ಪಟ್ ಆಗ್ಬಿಡತ್ತೆ. ನೋಡಿ ಇಷ್ಟೇ, ಗೀ ರೈಸ್ ರೆಡಿ. ಇವಾಗ ಇದನ್ನ ಆ ಕಡೆ ಹಾಕಿ ಇದ್ರ ಪಾಡಿಗಿದು ಬಿಟ್ಟು ಹಾಕ್ಬಿಡೋಣ. ಈ ಕಡೆ ಚಿಕನ್ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಚಿಕನ್ ಗ್ರೇವಿ ಮಾಡೋಣ. ಈಗ ಅಲ್ಲಿ ಗೀ ರೈಸ್ ಆಗ್ತಾ ಇದೆ, ಈಗ ಅದಾಗ ತನಕ ಇಲ್ಲಿ ಚಿಕನ್ ಗ್ರೇವಿ ಮಾಡ್ಬಿಡೋಣ. ಓಕೆ, ಇದಕ್ಕೆ ಏನೇನ್ ಬೇಕು? ಫಸ್ಟ್ ಚಿಕನ್ ಎಷ್ಟಿದೆ ಇದು? 1 ಕೆಜಿ ಚಿಕನ್. 1 ಕೆಜಿ ಚಿಕನ್. 3-4 ಈರುಳ್ಳಿ. ಇದು 2-3 ಟೊಮೆಟೊ. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಆಮೇಲೆ ಬಂದು ಎಣ್ಣೆ, ಉಪ್ಪು, 1 ಲಿಂಬೆ ಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 5-6 ಹಸಿಮೆಣಸು, ಇದು ಗರಂ ಮಸಾಲೆ, ಇದು ಕೆಂಪು ಮೆಣಸಿನ ಪುಡಿ, ಇದು ಅರಿಶಿನ ಪುಡಿ. ಇಷ್ಟಿದ್ರೆ ಚಿಕನ್ ಗ್ರೇವಿ ರೆಡಿ. ಇದು ನೀನ್ ಮಾಡ್ತೀಯ, ನನ್ನ ಕೈಯಲ್ಲಿ ಮಾಡಿಸ್ತೀಯ? ನಿನ್ ಕೈಲೇ ಮಾಡಿಸ್ತೀನಿ. ನನ್ನ ಕೈಲೇ ಅರಿಯಂಗಿಲ್ಲ, ಕುರಿಯಂಗಿಲ್ಲ, ಏನಿಲ್ಲ, ಪಟಾಪಟ್ ಮಾಡ್ಬಿಡ. ಅರಿಯಂಗಿಲ್ಲ, ಮುರಿಯಂಗಿಲ್ಲ, ಪಟಾಪಟ್ ಚಿಕನ್ ಗ್ರೇವಿ, ಪಟಾಪಟ್ ಗೀ ರೈಸ್. ಇವಾಗ ಇದಕ್ಕೂ ಕೂಡ ಕುಕ್ಕರ್ ಅಲ್ಲೇ, ಇದೂನು ಕೂಡ ಪಟಾಪಟ ಅಂತ ಆಗ್ಬೇಕು ಅಂದ್ರೆ ಕುಕ್ಕರ್ ಅಲ್ಲೇ ಮಾಡ್ಬೇಕಾಗ್ಬರುತ್ತೆ. ಹಾಗಾಗಿ ಮಮ್ಮಿ ಫಸ್ಟ್ ಸ್ಟವ್ ಹಚ್ಚೋದು. ಪಾತ್ರೆ ಕಾದಿದೆ, ಎಣ್ಣೆ, ಸ್ವಲ್ಪ ಎಣ್ಣೆ. ಎಷ್ಟು ಹಾಕ್ಲಿ? ಸ್ವಲ್ಪ ಸಾಕು ಎಣ್ಣೆ, 2-3 ಸ್ಪೂನ್ ಹಾಕಿದ್ರು ಸಾಕು. ಸಾಕು ಎಣ್ಣೆ ಸಾಕು. ನಮ್ಮನೇಲಿ ಆಕ್ಚುಲಿ ಎಣ್ಣೆ ತುಂಬಾನೇ ಕಮ್ಮಿ ಉಪಯೋಗಿಸ್ತೀವಿ ನಾವೆಲ್ಲ ಅಡಿಗೆಗೂ. ಸೊ ಇಷ್ಟೇ. ಈರುಳ್ಳಿ ಇದರಲ್ಲಿ ಹಾಕೋದು ಅಷ್ಟು ಹಾಕೋದ? ಅಷ್ಟು ಈರುಳ್ಳಿ ಹಾಕೋದು. ಕಾಯ್ಬೇಕು ಎಣ್ಣೆ. ಇದು ಕೂಡ ವಿಜಿಲ್ ಹಾಕೋದ ಇದಕ್ಕೂ? ಹೌದು. ಪಟ್ಟ ಏನು ಮಮ್ಮಿ ಹಿಂಗ್ ಕೂಗ್ತಾ ಇದೆ?
ಕದಿ ಅನ್ಸುತ್ತೆ ಮಮ್ಮಿ. ಹಾಕ್ಲಾ? ಹಾಕ್ದೆ. ಈರುಳ್ಳಿ ಸ್ವಲ್ಪ ಕಪ್ಪಾಗ್ಲಿ, ಕಂದು ಬಣ್ಣಕ್ಕೆ ಬರ್ಲಿ. ಕಪ್ಪಾಗಬೇಕು ಒಂಚೂರು. ಹಸಿಮೆಣಸು ಸಾಕು. ಹಸಿಮೆಣಸು. ನಿನಗೆ ಈಗ ಅಡ್ಗೆ ಮಾಡಿ 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 ಬೋರ್ ಆಗಿದ್ದಿಲ್ಲ? ಅಡಿಗೆ ನನ್ಗೆ ತುಂಬಾ ಇಷ್ಟ. ಯಾರು ಮಾಡ್ಬೇಕು ಇಡೀ ದಿನ ಅದೇ ಬೆಳಗ್ಗೆ ಇಲ್ವೇ ಇಲ್ಲ. ಇಲ್ವೇ ಇಲ್ಲ. ಎಷ್ಟಿದ್ರು ಅಡ್ಗೆ ಮಾಡ್ತೀನಿ. ಇಷ್ಟ ನನಗೆ ಅಡ್ಗೆ ಮಾಡೋದಂದ್ರೆ ಇಷ್ಟ. ಬಟ್ ನಾವು ಚಿಕ್ಕ ವಯಸ್ಸಿಂದ ವೆರೈಟಿ ಅಡ್ಗೆಗಳು ಏನ್ ಕೇಳ್ತೀವಿ ಅದು. ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್, ನಾವ್ ಏನೇನ್ ಕೇಳ್ತೀವಿ ಎಲ್ಲದೂ ಇಲ್ಲ ಮಾಡಕ್ ಬರಲ್ಲ ಅಂತ ಹೇಳಿದ್ದೇ ಇಲ್ಲ. ಪ್ರತಿಯೊಂದು ನೀನ್ ಮಾಡ್ತಾ ಇದ್ದೆ ಅಂದ್ರೆ ನೋಡಿ ಕಲ್ತಿದ ಅಥವಾ ನೀನೇ ಟ್ರಯಲ್ ಅದು. ಟ್ರಯಲ್ ಮಾಡಿ ಹಿಂಗ್ ಮಾಡಿದ್ರೆ ಹೆಂಗಾಗತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡೋದು. ಫಸ್ಟ್ ಎಕ್ಸ್ಪೆರಿಮೆಂಟ್. ಸೊ ಚೆನ್ನಾಗಾದ್ರೆ ಕಂಟಿನ್ಯೂ, ಇಲ್ಲ ಅಂದ್ರೆ ಅಲ್ಲಿ ಡ್ರಾಪ್. ಹಂಗೆ. ಈಗ ಹಸಿಮೆಣಸು ಹಾಕ್ತೀನಿ ಇದಕ್ಕೆ. ಹಂಗೆ ಹಾಕ್ಬೇಕು ಇಡೀನೇ ಹಾಕೋದು. ಕಟ್ ಮಾಡಂಗಿಲ್ಲ? ಬೇಡ, ಇಲ್ಲ. ಈರುಳ್ಳಿ ಮತ್ತೆ ಹಸಿಮೆಣಸನ್ನ ಹಾಗೆ ಹಾಕಿದ್ದೀನಿ. ಅದು ಒಂದ್ ಸ್ವಲ್ಪ ಒಂದ್ ಸೈಡ್ ಒಂಚೂರು ಓಪನ್ ಮಾಡ್ಕೊಂಡ್ರು ಬರುತ್ತೆ. ಸೊ ಇದು ಹಂಗೇನು ಕರಗುತ್ತೆ ಅದ್ರಲ್ಲಿ. ಅಂದ್ರೆ ಹಂಗೆ ಹಾಕಿದ್ರೆ ಏನು ಸಿಡಿಯತ್ತೆ ಅಂತ ಅಷ್ಟೇ ಅಲ್ವಾ? ಆಗ್ತಾ ಇದೆ. ಈಗ ಟೊಮೊಟೊ ಅಷ್ಟು ಹಾಕ್ಬೇಕಾ? ಇದಕ್ಕೆ ಕಾಯಿ ಹಾಕಲ್ಲ, ಅದಕ್ಕೋಸ್ಕರ ಟೊಮೊಟೊ ಈರುಳ್ಳಿಯಲ್ಲೇ ಗ್ರೇವಿ ಆಗ್ಬೇಕು ಅದು. ಇದು ಅದ್ರೊಳಗೆ ಏನಾಗಬೇಕು? ಅದು ಫುಲ್ಲು ಅದು ಕರಗಬೇಕು. ಅದು ಕರಗಿ ನೀರಾಗ್ಬೇಕದು, ಸಾಫ್ಟ್ ಆಗ್ಬೇಕು ಫುಲ್. ನಮಗೆ ಆಕ್ಚುಲಿ ಇದು ತುಂಬಾ ಫೇವ್ರೆಟ್ ಅಡಿಗೆ. ಇಮಿಡಿಯೇಟ್ ಆಗಿ ಏನಾದ್ರು ಮಮ್ಮಿ ಇದನ್ನ ನೀನ್ ಮಾಡು ಅಂತ ಅಂದ್ಬಿಡ್ತೀವಿ. ಇನ್ಸ್ಟೆಂಟ್ ಆಗಿ ಆಗ್ಬೇಕು ಅಂತಂದ್ರೆ, ಯಾಕಂದ್ರೆ ಪಟಾಪಟ್ ಅಂತ ಆಗುವಂತ ಅಡಿಗೆ. ನಮ್ಮ ಮನೇಲಿ ಎಲ್ರಿಗೂ, ನನ್ಗೆ, ನಮ್ಮ ಅಕ್ಕಂಗೆ, ನಮ್ಮ ಅಪ್ಪಂಗೆ ಎಲ್ರಿಗೂ ಇಷ್ಟ ಇದು. ಗೀ ರೈಸು, ಚಿಕನ್ ಗ್ರೇವಿ ಅಂತ ಅಂದ್ರೆ, ಗೀ ರೈಸ್ ಚಿಕನ್ ಗ್ರೇವಿ ಮಾಡ್ತೀನಿ ಅಂದಾಗ್ಲೇನೆ ಬಾಯಲ್ಲಿ ಒಂಥರ. ಅಲ್ಲ, ಯಾರು ಬಂದಾಗ ಮಾಡಿದ್ರೆ ಅವ್ರಿಗೆ ತುಂಬಾ ಇಷ್ಟಪಟ್ಟು ತಿಂದಿದ್ದಾರೆ ಕೂಡ. ಚೆನ್ನಾಗ್ ಆಗತ್ತೆ, ಬೇಗನೂ ಆಗುವಂತ. ನೀವು ಇವಾಗ 2ನೇ ಸರಿ ನಮ್ ಚಾನಲ್ಗೆ ಬಂದು ಅಡಿಗೆ ಮಾಡ್ತಿದ್ದೀರಾ, ಏನ್ ಅನ್ಸ್ತಾ ಇದೆ ನಿಮ್ಗೆ? ಖುಷಿ ಇದೆ, ಹೆಮ್ಮೆ ಇದೆ. ನಾನು ಶುರುವಿನಲ್ಲಿ ಬರ್ಬೇಕಾದ್ರೆ ಇಷ್ಟು ಜನ ಸಬ್ಸ್ಕ್ರೈಬರ್ ಇರ್ಲಿಲ್ಲ. ಈಗ ಒಂದ್ ಲಕ್ಷ ದಾಟಿದ್ದಾರೆ. ಈಗ ತುಂಬಾ ಖುಷಿ ಇದೆ. ಇನ್ನು ಹೆಚ್ಚೆಚ್ಚು ಆಗ್ತಾರೆ ಅಂತ ನಂಬಿಕೆ ಇದೆ. ತುಂಬಾ ಚೆನ್ನಾಗಿ ಬರ್ತೀನಿ. ಫಸ್ಟ್ ಬಂದು ಅಡಿಗೆ ಮಾಡಿದಾಗ ಯಾರಾದ್ರೂ ನೀವು ಕೇಳಿದಿದ್ಯಾ? ಕೇಳಿದ್ದಾರೆ, ತುಂಬಾ ಜನ ಕೇಳಿದ್ದಾರೆ. ತುಂಬಾ ಜನ ಕೇಳಿದ್ದಾರೆ. ಅವಾಗ ಏನನ್ಸ್ತು? ಖುಷಿ ಆಯ್ತು. ನಾನ್ ಸೆಲೆಬ್ರಿಟಿನ, ನನ್ ಮಗ ಸೆಲೆಬ್ರಿಟಿನ ಅಂತ ಅನ್ಸಿದ್ಯಾ? ಆಕ್ಚುಲಿ ನಮ್ಮ ಅಮ್ಮನೇ ಒಂದ್ ಲೆವೆಲ್ ಅಲ್ಲಿ ಸೆಲೆಬ್ರಿಟಿ ಆಗೋಗ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಹೆಚ್ಚಾಗಿ ಟಿವಿ ಶೋಸ್ ಗಳಲ್ಲಿ ಇದ್ರಲ್ಲೆಲ್ಲ ಅಮ್ಮನೇ ತುಂಬಾ ಕಾಣಿಸ್ಕೊಳ್ತಾ ಇರ್ತಾರೆ. ಸೊ ಅಮ್ಮ ಇವಾಗ ನಾನ್ ಹೆಂಗೆ ಒಂದು ಕಾಸ್ಟ್ಯೂಮ್ ಇನ್ನೊಂದ್ ಕಡೆ ಹಾಕಲ್ಲ, ಇವಾಗ ಅಮ್ಮ ಹೆಂಗೆ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಅಮ್ಮ ಕೇಳ್ತಾರೆ, ನೀವ್ ಇದು ಅದ್ರೊಳಗೆ ಹಾಕಿದ್ರಲ್ಲ, ಇದ್ರೊಳಗೆ ಹಾಕಿದ್ರಲ್ಲ ಅಂತ ಅಲ್ಲ ಮಮ್ಮಿ? ಕೇಳ್ತಾರೆ. ಬೆಂಗಳೂರಲ್ಲೂ ಅಷ್ಟೇನೆ, ನಮ್ಮ ಮನೆಯಲ್ಲಿ ಕುಕ್ ಇದಾರೆ ಒಬ್ರು, ನಮ್ಗೆ ಅಡಿಗೆ ಮಾಡ್ಕೊಡ್ತಾರೆ. ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಇಷ್ಟ ಆಗಿದೆ, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಒಂದಿನ ನಮ್ಮ ಕುಕ್, ನಾನ್ ಡೈಲಿ ಊಟ ಮಾಡ್ತೀನಿ, ಅವ್ರ ಹತ್ರ ಒಂದ್ಸಲಿ ನಾನ್ ನಿಮ್ಗೆ ಅಡಿಗೆ ಮಾಡಿ ತೋರಿಸ್ತೀನಿ. ಎಷ್ಟು ವಿಷಲ್ ಆಗ್ಬೇಕು? 2 ಸಾಕು. 2 ಸಾಕಾ?
ಇದಾಗಿದೆ, ಹ್ಮ್. ಗೀ ರೈಸ್ ಆಗಿದೆ. ಹ್ಮ್. ಇದನ್ನ ಪಕ್ಕದಲ್ಲಿ ಎತ್ತಿಡ್ಕೊಂಡ್ಬಿಡೋಣ. ಅದ್ರ ಪಾಡಿಗೆ ಅದು ಆಗ್ತಾ ಇಲ್ಲಿ. ಇಲ್ಲಿ ಚಿಕನ್ ಗ್ರೇವಿನ ನೋಡು. ಇಲ್ಲ ಇನ್ನು ಕರ್ಗ್ಬೇಕದು ಫುಲ್. ಕವರ್ ಮಾಡ್ಬೇಕೇನಾದ್ರು? ಇಲ್ಲ ಬೇಡ. ಹ್ಮ್. ಆಕ್ಚುಲಿ ಇದೇ ಗ್ರೇವಿ, ಹ್ಮ್. ಇದಕ್ಕೆ ಮತ್ತೇನು ಮಸಾಲೆ ಹಾಕದೇ ಇರೋದ್ರಿಂದ ಹ್ಮ್. ಇದೇ ಕರ್ಗಿನೇ ಇದೇ ಗ್ರೇವಿ ಆಗೋದು. ಈ ರೆಸಿಪಿ ಹೆಂಗ್ ಕಲ್ತಿರೋದ್ ನೀನು? ಇದು ರೆಸಿಪಿ ಒಂದ್ಸಲ ಎಲ್ಲೋ ಹೋಗಿದ್ದೆ ನಾನು ಊಟಕ್ಕೆ, ಹ್ಮ್. ಮಾಡಿದ್ರಲ್ಲಿ. ಆದ್ರೆ ನನ್ಗೆ ಅವ್ರು ನೋಡಿರ್ಲಿಲ್ಲ ನಾನು ಮಾಡಿದ್ದು. ನಮ್ಮ ನಾವು ಹಳೆ ಹ್ಮ್, ನಮ್ಮ ಏರಿಯಾದಲ್ಲಿ ಏರಿಯಾದಲ್ಲಿ ಅಲ್ಲೆಲ್ಲ ನಮ್ಮ ಮುಸಲ್ಮಾನ ಬಂಧುಗಳು ಜಾಸ್ತಿ ಇದ್ರು ಆ ಏರಿಯಾದಲ್ಲಿ. ಸೊ ಹಂಗಾಗಿ ಅಮ್ಮ ಅವರಿಂದ ತುಂಬಾ ಅಡುಗೆಗಳನ್ನ ಕಲ್ತಿದ್ದಾರೆ. ಇದೆಲ್ಲ ಆಕ್ಚುಲಿ ಅದೇ ಸ್ಟೈಲ್ ಅನ್ಸುತ್ತೆ ಆಲ್ಮೋಸ್ಟ್. ಹೌದು. ಅಮ್ಮ ಇದು ಇವಾಗ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಚಿಕನ್ ಚಿಕನ್ ಅಷ್ಟು ಹಾಕದ ಮಮ್ಮಿ? ತೆಗ್ದಾಕ ಹಂಗೆ ಸ್ವಲ್ಪ ಬಿಡ, ತೆಗ್ದಾಕ ಅರಿಗಡೆ ನೀರನ್ನ ತೆಗೆದು ಹಿಂಗ ಹಾಕ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಇದು ಬೇಡ, ಈಗ ತಡಿ. ಮಿಕ್ಸ್ ಮಾಡಕ್ಕಲ್ಲ? ಈಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು. ಅರಿಶಿನ ಪುಡಿ, ಉಪ್ಪು ಅದನ್ನ ಅದಕ್ಕೆ ಹಾಕ್ತಿಯಲ್ಲ ಮತ್ತೆ. ಈ ಬೆಣ್ಣೆ ಹತ್ರ ಹಾಕ್ಕೊಳ್ಳೋಣ. ಅಯ್ಯೋ, ಏನಕ್ಕೆ ಇದು ಮಾಡೋದು, ವೇಸ್ಟ್ ಮಾಡೋದಲ್ವಾ? ರೋಲಿಂಗ್ ಇದೆಯಾ? ಈಗ ಸ್ವಲ್ಪ ಅರಿಶಿಣ ಪುಡಿ. ಇವಾಗ ಇದಕ್ಕೆ ಅರಿಶಿಣ ಪುಡಿ ಎಷ್ಟು ನೋಡು? ಅಷ್ಟು ಹಾಕು, ಸಾಕು ಸಾಕು ಸಾಕು. ಅರಿಶಿಣ ಪುಡಿ, ಉಪ್ಪು ಇಷ್ಟು ಇಷ್ಟು ಹಾಕದಾ? ಹಾಕಷ್ಟು, ಆಮೇಲೆ ಹಾಕ್ಬೋದು. ಈಗ ಅಷ್ಟು ಹಾಕು. ಎಷ್ಟು? 1 ಸ್ಪೂನ್ ಉಪ್ಪು. ಬೇಯ್ಲಿಕ್ಕೆ ಅದು ಚಿಕನ್ ಬೇಯ್ಲಿಕ್ಕೆ. ನಾನು ಇವಾಗೆಲ್ಲ ನಾ ಮಿಕ್ಸ್ ಮಾಡಿದ್ದೀನಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಷ್ಟು ಹಾಕ್ಲಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟೇ 1 ಸ್ಪೂನ್. ಅಲ್ಲ, 1 ರಿಂದ 2 ಸ್ಪೂನ್ ಹಾಕ್ಬೋದಾ? ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಬೇಕಲ್ವಾ? ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕಿ ಅರ್ಧ ಲೋಟ ನೀರು ಹಾಕಿ ಒಂದು ವಿಸಿಲ್ ಹಾಕ್ಬೇಕು. ಇವಾಗ ಒಂದು ಅರ್ಧ ಲೋಟ ನೀರು ಹಾಕ್ಬೇಕು. ಹಾಕ್ಲೆ ಚಿಕ್ಕ ಲೋಟದಲ್ಲಿ? ಸಾಕಾ? ಸಾಕು. ಇದನ್ನ ಇವಾಗ ಕವರ್ ಮಾಡ್ಬೇಕಾ? ಎಷ್ಟು ವಿಸಿಲ್ ಕೂಗಿಸ್ಬೇಕಿದ್ದೀನಿ ಇವಾಗ? ಒಂದೇನಾ? ಒಂದೇ ಸಾಕು. ಬಾಯ್ಲರ್ ಕೋಳಿ ಒಂದೇ ವಿಸಿಲಿಗೆ ಬೆಂದ್ಬಿಡುತ್ತೆ. ವಿಸಿಲ್ ಎಲ್ಲಪ್ಪ ಇದ್ರದ್ದು? ಇದ್ರದ್ದು ಅನ್ಸುತ್ತೆ ವಿಸಿಲ್.
ಇದಕ್ಕೆ ಇವಾಗ ಮಮ್ಮಿ ಹ್ಮ್. ಬಿಸಿಲ್ ಹಾಕ್ಬೇಕಲ್ವಾ? ಒಂದು ವಿಷಲ್ ಕೂಗ್ಸ್ಬೇಕು. ಒಂದು ಶೀಟಿ ಕೂಗ್ಸ್ಬೇಕು. ಮಮ್ಮಿ ಹಾ ಈಗ ಇದಾಗಿದೆ ಈಗ. ವಿಷಲ್ ಆರಿದೆಲ್ಲ ಆಗಿದೆ. ಘಮ ಬರ್ತಾ ಇದೆಯಾ? ಬರ್ತಾ ಇದೆ. ಮಮ್ಮಿ ಹೌದು ಮಮ್ಮಿ ತುಂಬಾ ಚೆನ್ನಾಗಿದೆ. ಇವಾಗ ಇವಾಗ ಮತ್ತೆ ಅದಕ್ಕೆ ಸ್ಟವ್ ಹಚ್ಬೇಕಾ? ಸ್ಟವ್ ಹಚ್ಬೇಕು. ಹ್ಮ್. ಈಗ ಅದಕ್ಕೆ ಹ್ಮ್. 1 ಸ್ಪೂನ್ ಗರಂ ಮಸಾಲೆ. 1 ಸ್ಪೂನ್ ಗರಂ ಮಸಾಲೆ. 1 ಸ್ಪೂನ್ ಸಾಕು. ಅಷ್ಟು ಸಾಕು, ಜಾಸ್ತಿ ಆಗುತ್ತೆ. ಗರಂ ಮಸಾಲೆ, ಆಮೇಲೆ ಚಿಲ್ಲಿ ಪೌಡ್ರು ಹಾಕ್ಲಾ? ಸಾಕ? ಹಾಕು. ಅದನ್ನು ಖಾರ ಆಗಲ್ಲ ಅನ್ಸುತ್ತೆ, ಹಾಕು. ಬೇಕಾದ್ರೆ ಮತ್ತೆ ಹಾಕೊಳ್ಳ. ಆಯ್ತಾ? ಈಗ ಲೆಮನ್ ಜ್ಯೂಸು, ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬೇಕಾ? ಲೆಮನ್ ಜ್ಯೂಸ್ ಇದೆಲ್ಲ ಹಾಕ್ಕೊಡ್ತೀನಿ. ಇದು ಜ್ಯೂಸ್ ಜಾಸ್ತಿ ಇರೋದ್ರಿಂದ ಅರ್ಧ ಲೆಮನ್ ಹಾಕಿದ್ದೀನಿ. ಬೇಕಾದ್ರೆ ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಆಮೇಲೆ ಹಾಕಿದ್ರೆ ಆಯ್ತು. ಹಾಕದಾ? ಲೆಮನ್ ಜ್ಯೂಸ್, ಉಪ್ಪು ಹಾಕು. ಬೇಕಾದ್ರೆ ಗ್ರೇವಿ ಇನ್ನೂ ಜಾಸ್ತಿ ಬೇಕಾದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬಹುದು. ಸ್ವಲ್ಪ ಹಾಕೋಣವಾ ನೀರು? ಸ್ವಲ್ಪ ಈಗ ಏನಾಗಬೇಕಿದು? ಅದು ಸ್ವಲ್ಪ ಕುದ್ದಿಲಿ. ಆಮೇಲೆ ಉಪ್ಪು ಖಾರ ಎಲ್ಲ ನೋಡಿ ಬೇಕಾದ್ರೆ ಸ್ವಲ್ಪ ಸೇರಿಸ್ಕೋಬೇಕು. ಸಾಕು, ಕರೆಕ್ಟ್ ಆಗಿದೆ, ಹದವಾಗಿದೆ. ಉಪ್ಪುನು ಓಕೆ, ಹುಳಿನೂ ಓಕೆ. ಸಾಕಾ? ಈಗ ಮಮ್ಮಿ ಚೆನ್ನಾಗಿ ಕೊತ್ತ ಅಂತ ಕುದೀತಾ ಇದೆ. ಎಂಡಲ್ಲಿ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ಬಿಟ್ರೆ. ಹಿಂಗ್ ಹಾಕ್ಬಿಡ್ಲಾ? ಕೊತ್ತಂಬರಿ ಸೊಪ್ಪನ್ನ ಅಷ್ಟು ಏನ್ ಬೇಡ, ಸಾಕಷ್ಟು ಹಾಕ್ಬಿಟ್ರೆ ಚಿಕನ್ ಗ್ರೇವಿ, ಇನ್ಸ್ಟಂಟ್ ಚಿಕನ್ ಗ್ರೇವಿ ರೆಡಿ. ಇನ್ಸ್ಟಂಟ್ ಗೀ ರೈಸ್, ಇನ್ಸ್ಟಂಟ್ ಚಿಕನ್ ಗ್ರೇವಿ ರೆಡಿ. ಇದನ್ನ ಇವಾಗ ನಾನು ಟೇಸ್ಟ್ ಮಾಡ್ತೀನಿ, ಹೆಂಗಿದೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಈಗ ತಿನ್ಬಿಟ್ಟು ಹೆಂಗಿದೆ ಅಂತ. ಅಮ್ಮನ ರೆಸಿಪಿ, ಮಗನ ಕೈ ರುಚಿ. ಹೆಂಗಿದೆ ಅಂತ ಏನ್ ಹೇಳೋದು, ಇದು ಯಾವಾಗ್ಲೂ ನಾನು ತಿಂತಾ ಇರ್ತೀನಿ. ಇದು ನಂಗೆ ಎನಿ ಟೈಮ್ ಫೇವ್ರೇಟ್. ಒಂಚೂರು ಹಂಗೆ ತಿನ್ಸ್ಬಿಡು. ಎವರ್ಗ್ರೀನ್ ಇದು, ಯಾವಾಗ್ಲೂ ಚೆನ್ನಾಗಿದ್ದೇ ಇರುತ್ತೆ. ಚೆನ್ನಾಗಿದೆ. ಇದು ಇವತ್ತಿನ ನಮ್ಮ ಒಂದು ಸ್ಪೆಷಲ್ ಗೀ ರೈಸ್ ಮತ್ತು ಇನ್ಸ್ಟಂಟ್ ಚಿಕನ್ ಗ್ರೇವಿ. ತುಂಬಾ ಬೇಗ ಆಗೋಗುತ್ತೆ, 20 ನಿಮಿಷದಲ್ಲಿ 2 ಆಗೋಗುತ್ತೆ. ನೀವು ಈ ಕಡೆ ಅದನ್ನ ಮಾಡ್ತಾ ಈ ಕಡೆ ಇದನ್ನ ಮಾಡ್ತಾ 20 ನಿಮಿಷದಲ್ಲಿ ಆಗೋಗುವಂತ ಕೆಲಸ. ರೆಡಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ, ಎಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಪಟಾಪಟ್ ಮುಗ್ದೋಗ್ಬಿಡತ್ತೆ. ಸೊ ನೀವು ಅಷ್ಟೇ ಇದನ್ನ ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮಮ್ಮ ಬಂದಿರೋ ಈ ಎಪಿಸೋಡ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು, ಆಮೇಲೆ ಈ ರೆಸಿಪಿ ಎಷ್ಟು ಇಷ್ಟ ಆಯ್ತು ಅಂತ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೊಂದ್ಸಲಿ ನಮ್ಮಮ್ಮ ಬರ್ಬೇಕಾ ಅಂತ ಹೇಳಿ, ಯಾಕಂದ್ರೆ ಅವ್ರ ಹತ್ರ ಕುಕಿಂಗ್ ಲೀಸ್ಟ್ ಗಳ ಒಂದು ಏನಿದೆ, ಸಿಕ್ಕಾಪಟ್ಟೆ ಇದೆ, ಕುಕಿಂಗ್ ಭಂಡಾರ ಇದೆ. ಸೊ ಇನ್ನೊಮ್ಮೆ ಬರ್ಬೇಕಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಮ್ಮ ಇನ್ನೊಂದ್ಸಲಿ ಬಂದೇ ಬರ್ತಾರೆ ಕುಕಿಂಗ್ ಹೇಳ್ಕೊಡೋದಕ್ಕೆ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಬೆಲ್ ಐಕಾನ್ ಅನ್ನ ಗಂಟೆನ ಹೊಡೀರಿ. ಬಾಯ್ 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 ಬಾಯ್.